ಜಜ್ಜಿ ಮಾಡ್ತಾ ಇದೀಯಾ ಅಮ್ಮು? ಗುಡ್ ಗರ್ಲ್. ಕೊಡಿ. ಅದ್ರ ಜೊತೆಗೆ ಹೆಸರು ಕಾಳು ಮೊಳಕೆ ಕಟ್ಟಿರೋಂಥದ್ದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಯುಗಾದಿ ಹಬ್ಬದ ದಿನದ ಬೆಳಗ್ಗೆ. ಸೊ ನಾನು 6 ಗಂಟೆಗೇ ಎದ್ದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಒಂದು ಲೋಟ ನೀರು ಕುಡಿದು ನನ್ನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಹಸ್ಬೆಂಡ್ಗೆ ರಜಾ ಇರಲಿಲ್ಲ. ಸೊ ಹಾಗಾಗಿ ಅವ್ರು ಹೊರಡೋಷ್ಟೊತ್ತಿಗೆ ಆಫೀಸ್ಗೆ ಹೋಗಿ ಬರೋಷ್ಟೊತ್ತಿಗೆ ನಾನು ಎಲ್ಲದನ್ನು ಅಂದರೆ ಪೂಜೆ ಮನೆ ಕೆಲಸಗಳನ್ನೆಲ್ಲನೂ ಮುಗಿಸ್ಕೋಬೇಕಿತ್ತು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದೆ. ಅಂದರೆ 6 ಗಂಟೆ ಏನು ತುಂಬ ಬೇಗ ಅಲ್ಲ, ಕೆಲವೊಬ್ರು 4 ಗಂಟೆ 5:15 ಎದ್ದೇಳ್ತಾರೆ ಹಬ್ಬ ಅಂದರೆ. ಬಟ್ ನಾನು ಹಿಂದಿನ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಕ್ಲೀನ್ ಮಾಡಿದ ವಿಡಿಯೋ ಅಂದರೆ ನಾನು ಒಂದು ಕಿಚನ್ನ ಸೆಟ್ ಮಾಡ್ಕೊಂಡಿರೋ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇದು ಹಬ್ಬದ ವಿಡಿಯೋ ಫಸ್ಟ್ಗೆ ಬರುತ್ತಷ್ಟೇ. ಸೊ ಹಾಗಾಗಿ ನನಗೇನು ಅಷ್ಟೊಂದು ಕೆಲಸ ಇರಲಿಲ್ಲ. ದೇವ್ರ ಸಾಮಾನೆಲ್ಲ ಮುಂಚೆನೇ ತೊಳೆದಿಟ್ಕೊಂಡಿದ್ದರಿಂದ ಬರೀ ನನಗೆ ಟಿಫನ್ದು ಮತ್ತು ಕಸ ಗುಡಿಸಿ ನೆಲ ಒರೆಸ್ಕೊಳ್ಳೋದು ಇದಿಷ್ಟೇ ಇತ್ತು. ಸೊ ಹಾಗಾಗಿ 6 ಗಂಟೆಗೆ ಎದ್ದೆ, ಸಾಕು ಆ ಟೈಮಿಂಗ್ಸ್ ನನಗೆ ಅಂತ ಹೇಳಿ. ಆ್ಯಂಡ್ ನಾನು ಹಿಂದಿನ ದಿನವೇ ರಾಜ್ಮಾ ಕಾಳನ್ನ ನೆನೆಸಿಟ್ಟಿದ್ದೆ. ಸೊ ಬಟಾಣಿ ಇರಲಿಲ್ಲ, ಹಾಗಾಗಿ ರಾಜ್ಮಾ ಕಾಳಿಂದನೇ ಒಂದು ಸ್ವಲ್ಪ ಪಲಾವ್ ಮಾಡ್ಕೊಳ್ಳೋಣ, ಟೊಮೊಟೊ ಬಾತ್ ಥರ ಚೆನ್ನಾಗಿರತ್ತೆ, ಡಿಫ್ರೆಂಟ್ ಆಗಿರತ್ತೆ, ಇಷ್ಟ ಆಗುತ್ತೆ ಅಂತ ಹೇಳಿ ಅದನ್ನು ಮಾಡ್ಕೊತಾ ಇದ್ದೆ. ಸೊ ಮುಂಚೆ ಎಲ್ಲ ನಮಗೆ ಇಷ್ಟೊಂದೆಲ್ಲ ಜವಾಬ್ದಾರಿಗಳಿರಲಿಲ್ಲ ಅಮ್ಮನ ಮನೇಲೆಲ್ಲ ಇದ್ದಾಗ. ಹಬ್ಬಗಳು ಅಂತ ಅಂದ್ರೇ ನಮಗೆ ಬರೀ ಬೆಳಗ್ಗೆ ಎದ್ದು ಅಮ್ಮ ಎಲ್ಲ ಕೆಲಸ 90% ಅಮ್ಮನೇ ಮಾಡಿಬಿಟ್ಟಿರೋರು. ಜಸ್ಟ್ ನಮಗೆ ಪೂಜೆ ಮಾಡೋದು, ನೆಲ ಒರೆಸ್ಕೊಳ್ಳೋದು ಅಷ್ಟೇ. ಆ್ಯಂಡ್ ಕಿಚನಲ್ಲಿ ಅಮ್ಮಂಗೆ ಏನಾದರೂ ಹೆಲ್ಪ್ ಮಾಡೋದಷ್ಟೇ ಅಡುಗೆಗೆ. ಅದು ಬಿಟ್ಟರೆ ಅಮ್ಮನೇ ಬೆಳಗ್ಗೆ ಎದ್ದು ಬಾಗಿಲು ಸಾರಿಸಿ ತೊಳೆದು ರಂಗೋಲಿ ಬಿಟ್ಟು ಎಲ್ಲದನ್ನು ರೆಡಿ ಮಾಡಿ ನೀರು ತುಂಬೋದು ಎಲ್ಲ ಮಾಡಿರೋರು, ಟಿಫನ್ಗೆ ಎಲ್ಲ ರೆಡಿ ಮಾಡಿರೋರು. ನಾವು ಜಸ್ಟ್ ಸುಮ್ಮನೆ ಹಾಗೆ ಓಡಾಡಿಕೊಂಡು ನಮ್ಮದೇ ಆದಂಥ ತರಲೆಗಳು ಅವು ಇರ್ತಿದ್ವಲ್ಲ ಚಿಕ್ಕ ವಯಸ್ಸಲ್ಲಿ, ಆ ಥರ ಮಾಡ್ತಾಯಿದ್ವಿ. ಬಟ್ ಇವಾಗ ನಮಗೆ ಒಂದು ಮಗು ಆದಮೇಲೆ, ಮದುವೆ ಆದಮೇಲೆ ಜವಾಬ್ದಾರಿಗಳು ಜಾಸ್ತಿ, ಬೇಗ ಎದ್ದು ಹಬ್ಬಗಳನ್ನ ಮಾಡಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಇವಾಗೆಲ್ಲ ಕ್ಲೀನಿಂಗ್ ಸ್ಟಾರ್ಟು. ನಿನ್ನೆ ಎಲ್ಲ ಕ್ಲೀನ್ ಮಾಡಿದ್ರು. ನಾನು ಈ ಒಂದು ಏನು ಸೋಫಾ ಕವರ್ಸು ಮತ್ತು ಬೆಡ್ಶೀಟ್ಸ್ನೆಲ್ಲನೂ ಚೇಂಜ್ ಮಾಡಿರಲಿಲ್ಲ, ಇವತ್ತು ಚೇಂಜ್ ಮಾಡೋಣ ಅಂತ. ಆ್ಯಂಡ್ ನಮ್ಮ ಮನೇಲಿ ಮುಂಚೆಯಿಂದ ಯುಗಾದಿ ಹಬ್ಬ ಅಥವಾ ಒಂದು ಸ್ವಲ್ಪ ಜಾಸ್ತಿ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋ ಅಂಥ ಫೆಸ್ಟಿವಲ್ಗೆಲ್ಲ ನಮ್ಮ ಮನೇಲಿ ನಮ್ಮ ಅಮ್ಮ ಹೊಸ ಸೋಫಾ ಕವರ್ಸು ಆಮೇಲೆ ಹೊಸ ಹಾಸಿಗೆ ಬಟ್ಟೆ ತಂದು ಎಲ್ಲ ರೂಢಿ ನಮಗೆ. ಸೊ ಹಾಗಾಗಿ ನಾನು ಅಷ್ಟೇ ಹೊಸದೆಲ್ಲ ತರಿಸಿದ್ದೆ ಮೊನ್ನೆ ಮೀಶೋಯಿಂದ, ನೀವೇ ನೋಡಿರ್ತೀರ ಲಾಸ್ಟ್ ವೀಡಿಯೋದಲ್ಲಿ. ಆ್ಯಂಡ್ ಅದನ್ನೆಲ್ಲನೂ ಇವಾಗ ಸೆಟ್ ಮಾಡಿಕೊಂಡು ನಮ್ಮ ಮನೇಲಿ ಜಸ್ಟ್ ಬೆಡ್ಡನ್ನು ಮಾತ್ರ ನನ್ನ ಹಸ್ಬೆಂಡ್ ಹತ್ರ ಬೆಡ್ಶೀಟ್ನ ಹಾಕ್ಸ್ದೆ. ಯಾಕೆಂದರೆ ಅದು ಸೊಳ್ಳೆ ಪರ್ದೆ ಬೇರೆ ಹಾಕ್ಬಿಟ್ಟಿದ್ದೀವಿ, ಅದನ್ನು ಎತ್ತಿ ಇಳಿಸಿ ಆ ದೊಡ್ಡ ಬೆಡ್ನ ನನಗೆ ಎಳೆದು ಹಾಸೋಕ್ಕೆಲ್ಲ ನನಗೆ ಆಗಲ್ಲ ಅಂತೇಳಿ ಅವ್ರ ಹೆಲ್ಪ್ ತೊಗೊಂಡು ಅದೊಂದು ಮಾಡಿಕೊಂಡೆ. ಸೊ ಬೇಗನೆ ಆಯಿತು. ಅಂದೆ ಅಷ್ಟೊತ್ತಿಗೆ ನಮ್ಮ ಪಾಪು 7 ಗಂಟೆಗೆ ನಾವು ಒಂಚೂರು ಇವತ್ತೊಂದು ಸ್ವಲ್ಪ ಲೇಟಾಗಿ ಎದಳ್ಳಿ ಅವಳ ಕೆಲಸಗಳನ್ನೆಲ್ಲ ಒಂಚೂರು ನಿಧಾನಕ್ಕೆ ಮಾಡೋಣ, ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅನ್ನೋಷ್ಟೊತ್ತಿಗೆ ಎದ್ಬಿಡ್ತಾಳೆ. ಸೊ ಯಾರಾದರೂ ಒಬ್ಬರು ಅವಳನ್ನ ಇಟ್ಕೊಳ್ಳೇಬೇಕು. ನನ್ನ ಹಸ್ಬೆಂಡ್ ಹತ್ರ ಬೆಡ್ಶೀಟ್ ಹಾಸ್ಕೊಂಡು ಪಾಪನ ಅವಳ ಕೈಗೆ ಕೊಟ್ಬಿಟ್ಟು ನಾನು ಕಸ ಗುಡಿಸಿ ನೆಲ ಒರೆಸ್ಕೊಂಡು ಪಾಪುಗೂ ಎಣ್ಣೆ ಎಲ್ಲ ಹಚ್ಚಿ, ಯಾಕೆಂದರೆ ಅವಳದು ಇವತ್ತು ಫಸ್ಟ್ ಯುಗಾದಿ ಹಬ್ಬ ಈ ವರ್ಷ. ಸೊ ನನಗಂತೂ ಒಂಥರ ಫುಲ್ ಖುಷಿ ಆಗ್ತಾಯಿತ್ತು, ನನ್ನ ಮಗಳ ಜೊತೆ ಈ ವರ್ಷ ಯುಗಾದಿನ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಅಂತ. ಆ್ಯಂಡ್ ಅವಳಿಗೂ ಎಣ್ಣೆ ಎಲ್ಲ ಹೊತ್ತಿ ಚೆನ್ನಾಗಿ ಹಿಂದಿನ ದಿನವೇ ತಲೆಗೆಲ್ಲ ಎಣ್ಣೆ ಹಚ್ಚಿದ್ದೆ. ಆ್ಯಂಡ್ ಬೆಳಗ್ಗೆ ಎದ್ದು ಮೈಗೆಲ್ಲ ಎಣ್ಣೆ ಹೊತ್ತಿ ಸ್ನಾನ ಮಾಡಿಸಿ ಅವಳು ಸ್ನಾನ ಆದಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆ ರೆಡಿ ಮಾಡಿ. ನೋಡ್ರಿ ಇವಳು, ಅಯ್ಯೋ ಕೈ ಮುಗಿತಾ ಅದೇ ನನ್ನ ಬಂಗಾರಿ. ಅಯ್ಯೋ ಏನು ಭಕ್ತಿ ನನ್ನ ಬಂಗಾರಿಗೆ. ನೋಡ್ಕೊಂಡು ಇದನ್ನ ನೋಡ್ಕೊಂಡು ಕೈ ಮುಗಿತಾ ಅದೇ. ಆ್ಯಂಡ್ ನನ್ನ ಮೈಂಡಲ್ಲಿ ನನ್ನ ಹಸ್ಬೆಂಡ್ ಹೊರಡೋಷ್ಟೊತ್ತಿಗೆ ಪೂಜೆ ಆಗಬೇಕು ಅಂತ ಇತ್ತು. ಸೊ ಅದನ್ನು ಟೈಮಿಗೆ ಕರೆಕ್ಟಾಗಿ 9 ಗಂಟೆ ಅಷ್ಟೊತ್ತಿಗೆ ಪೂಜೆನ ಮಾಡಿ ಮುಗಿಸಿದ್ವು. ಆ್ಯಂಡ್ ನಮಗೆಲ್ಲ ಯುಗಾದಿ ಅಂತ ಅಂದರೆ ನೆನಪಾಗೋದು ಒಂದೇ, ಮನೆಯಲ್ಲಿ ಒಬ್ಬಟ್ಟು ಮಾಡೋದು, ಹೊಸ ಬಟ್ಟೆ ಕೊಡಿಸ್ತಾರೆ, ಸೊ ಆ ಚಂದ್ರನ ನೋಡೋದು, ಕಡಲೆ ಹಿಟ್ಟು ಹಂಚೋದು ಆ್ಯಂಡ್ ಹೊಸದಕ್ಕೂ ನಾನ್ ವೆಜ್ ತಿನ್ನೋದು ಅಂತ. ಸೊ ನಿಮಗೆಲ್ಲ ಏನು ನೆನಪಿದೆ ನಿಮ್ಮ ಯುಗಾದಿ ಹಬ್ಬದಲ್ಲಿ? ಯಾವ ಥರ ನೀವು ಸೆಲೆಬ್ರೇಟ್ ಮಾಡ್ತಾಯಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಆ್ಯಂಡ್ ನನಗಂತೂ ತುಂಬ ಖುಷಿ ಆಯಿತು ಈ ಸತಿ. ನಾವು ಇಲ್ಲಿ ನಮ್ಮದು 3 ಜನ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಬೇಜಾರು ಕೂಡ ಆಯಿತು, ಅಮ್ಮನ ಮನೆಗೆ ಹೋಗಲಿಲ್ಲ ಈ ಸತಿ, ಎಲ್ಲ ಅಲ್ಲಿದ್ದಾರೆ, ಅಷ್ಟೊಂದು ಜನ ಇದ್ದಾರೆ, ನಾವು ಇಲ್ಲಿ ಬರೀ 3 ಜನ ಅಂತಲೂ ಬೇಜಾರಾಯಿತು. ಆ್ಯಂಡ್ ಇಲ್ಲಿ ಪರವಾಗಿಲ್ಲ, ನಾವು 3 ಜನ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ, ನಾವಿಷ್ಟೇ ಜನ ಅಂತಲೂ ಅನ್ನಿಸ್ತು. ಸೊ ಎರಡೂ ಅನ್ನಿಸ್ತಾ ಇತ್ತು. ಬಟ್ ಒಂದು ಸ್ವಲ್ಪ ಲೈಟಾಗಿ ಬೇಜಾರು ಜಾಸ್ತಿನೇ ಆಯಿತು, ನಾನಿಲ್ಲ ಅಲ್ಲಿ ಅಂತ. ಅಮ್ಮು ಅಮ್ಮು ಜಜ್ಜಿ ಮಾಡ್ತಾ ಇದೀಯಾ ಅಮ್ಮು? ಗುಡ್ ಗರ್ಲ್.
ನಡಿ ಅಮ್ಮ, ಬೇಡ ಅದು ಸಾಕು. ಬಾ ಚಿನ್ನು ಈ ಕಡೆ. ಚಿನ್ನು ಬಾ ಈ ಕಡೆ. ಬೇರೆ ಮನೆಗೆ ಹಂಗೆ ಒಂದು ಬರ್ರಿ ನೀವಿಬ್ರು. ಅಮ್ಮ ಹಿಂದೆ ಬಾ, ಹಿಂದೆ ಬಾ, ಹಿಂದೆ ಬಾ. ಕರ್ಕ ಇಲ್ಲಿ ಅವಳು. ಬಾ. ತೆಗ್ದ ನೀಟಾಗೆ. ಹಂಗೆ ನಮ್ಮನ್ನು ತೋರಿಸಿ ಮೇಲಿಂದ ತೆಗಿ. ಕೈ ಮುಕ್ಕ ಮಾಮಿಗಲ್ಲಿ. ಕೈ ಮುಕ್ಕೊಳ್ಳ ಮಾಮಿಗೆ. ಮಗಳು ಏನ್ ಸೂಪರ್ ಅಲ್ಲ. ಅಲ್ಲಿ ಹೇಳು. ಹಾ ತಡಿ ಕುಚ್ಚಿಲಿ ಬಾಯಿಲಿ ಹೇಳೋಣ ಬಾಯಿಲಿ ಎಲ್ರಿಗೂ. ಅಲ್ಲಿ ಅಲ್ಲಿ ಅಮ್ಮು ಎಲ್ಲಿ ಅಮ್ಮ ಅಲ್ಲಿ ಅಲ್ಲಿ ಹೇಳು. ಎಲ್ರಿಗೂ ಹ್ಯಾಪಿ ಯುಗಾದಿ ನಮ್ ಕಡೆಯಿಂದ, ನಮ್ ಫ್ಯಾಮಿಲಿ ಕಡೆಯಿಂದ. ಯೋ ನಿಲ್ಲಲ್ಲ ನಮ್ಮ ಹುಡುಗಿ. ಸಾಕು ಬೇವು ಬೆಲ್ಲ ಚೂರ್ಕೊ. ಕುಚ್ಚಿಲಿ ಬೇವು ಬೆಲ್ಲ ಫಸ್ಟ್ ನನ್ನ ಮಗಳಿಗೆ ಫಸ್ಟ್ ವರ್ಷದ್ದು. ನನ್ನ ಮಗಳು ಬಾಳಲ್ಲಿ ಬರೀ ಸಿಹಿನೇ ಇರ್ಲಿ, ಕಹಿ ಬರೋದ್ ಬೇಡ. ತಿನ್ನು ಮಗನೆ. ತಿನ್ನಮ್ಮ. ಗುಡ್ ಗರ್ಲ್. ಒಂಚೂರು ಅದು ಕೊಡು. ಮಾಡಬಾರ್ದು. ಇಲ್ಲ ಇನ್ನು ಸ್ನ್ಯಾಕ್ಸ್ ವಾಲಿಬಿಡು. ಬರೀ ಸಿಹಿನೇ ಕೊಡಬಾರ್ದು. ಚೂರು ಚೂಟು ಕಹಿ, ಸಿಹಿ ಕಹಿ ಸಾಕು. ಅಯ್ಯೋ ಮಗನೇ, ಅದ್ರಲ್ಲಿ ಬರೀ ಸ್ವೀಟ್ ಇಲ್ಲ ಕಣೋ. ಹಾಂ ಮಾಡು. ಸುಮ್ಮನೆ ಚೂರ್ನಾಗ ಸಾಕು. ಅದನ್ನ ವಾಗಲಿ ಬಿಡು. ನನಗೆ ಜಾಸ್ತಿ ಕಹಿ ಬೇಡ, ಜಾಸ್ತಿ ಸ್ವೀಟ್ ಇರ್ಲಿ. ಎಲ್ರೂ ಲೈಫಲ್ಲೂ ಅಷ್ಟೇ. ಅಯ್ಯೋ ಇದು ಯಾವ್ದಮ್ಮ ಇದೆಲ್ಲಕ್ಕೆ ಕರಿಬೇಡ ಮಾಮ ಅಂತ ಬರ್ತಾ ಇದ್ದಾನೆ. ನಾವು ಪೂಜೆ ಮಾಡ್ತಾ ಇದ್ರಿ. ಸೊ ಏನಂದ್ರೆ ನನ್ನ ಬದುಕಲ್ಲಿ ಜಾಸ್ತಿ ಕಹಿ ಬೇಡ, ಸ್ವಲ್ಪ ಇರಲಿ. ಅಂದರೆ ಲೈಟಾಗಿ ಬೇರೆ ಥರ ಅಲ್ಲ, ಲೈಟಾಗಿರಲಿ, ಜಾಸ್ತಿ ಸ್ವೀಟ್ ಇರಲಿ. ಎಲ್ರ ಲೈಫಲ್ಲೂ ಅಷ್ಟೇ. ಜಾಸ್ತಿ ಇದೆಯಾ ನನಗೆ ತಿನ್ನಕ್ಕಾಗಲ್ಲ ಅಂತ. ತಿನ್ನ ಟೈಮ್ ಆಯ್ತು. ಓ ನಮ್ಮ ಕಡೆಯಿಂದ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಪ್ರತಿ ವರ್ಷ ನಾನು ಯುಗಾದಿಗೆ ನನ್ನ ಹಸ್ಬೆಂಡ್ ಇಬ್ಬರು ಅಮ್ಮ ಮನೆಗೆ ಹೋಗ್ತಿದ್ವಿ. ಬಟ್ ಈ ವರ್ಷ ನನ್ನ ಹಸ್ಬೆಂಡ್ಗೂ ಹುಷಾರಿರಲಿಲ್ಲ, ನನಗೂ ಭದ್ರಾವತಿಗೆ ಹೋಗಿ ಬಂದು ಯಾಕೊಂದು ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು. ಸೊ ಮತ್ತೆ ಹೋಗೋದು ಬರೋದು ಟ್ರಾವೆಲಿಂಗ್ ಆದರೆ ಇನ್ನೂ ಸುಸ್ತಾಗಿ ಹುಷಾರಿಲ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಸತಿ ಪರವಾಗಿಲ್ಲ ಇಲ್ಲೇ ಮಾಡೋಣ, ನನ್ನ ಹಸ್ಬೆಂಡ್ಗೂ ಕೂಡ ಆಫೀಸ್ ಇದ್ದಿದ್ದರಿಂದ ನಾವು ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಸೆಲೆಬ್ರೇಟ್ ಮಾಡಿದ್ವು. ಲಾಸ್ಟ್ ಇಯರ್ ಕೂಡ ನಾವು ಬೆಂಗಳೂರಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ, ಯಾಕೆಂದರೆ ಪಾಪು ಇನ್ನೂ ಆವಾಗ ಹುಟ್ಟಿರಲಿಲ್ಲ, ಅಮ್ಮ ಎಲ್ಲ ಇಲ್ಲೇ ಇದ್ದರು. ಆ್ಯಂಡ್ ನಾವು ಇವತ್ತು ನಮ್ಮ ಪಾಪುಗೊಂದು ಸ್ವಲ್ಪ ಹಾಗೆ ಒಂದು ಫೋಟೋಶೂಟ್ ಮಾಡೋಣ ಅಂತೇಳಿ ಈ ಥರ ಒಂದು ಚಿಕ್ಕದಾಗಿ ಒಂದು ಪ್ಲೇಟ್ಗೆಲ್ಲ ಜೋಡಿಸಿ ಫೋಟೋಶೂಟ್ ಸ್ಟಾರ್ಟ್ ಮಾಡಿದೆ. ಅವಳೊಂದು ಫೋಟೋಶೂಟ್ ಮಾಡೋಕ್ಕೆ ನಮಗೆ ಎಷ್ಟು ಹಿಂಸೆ ಮಾಡ್ತಾಳೆ, ಟಾರ್ಚರ್ ಮಾಡ್ತಾಳೆ. ಒಂದೆರಡು ಫೋಟೋ ತರಿಸ್ಕೊಳಕ್ಕೆ ನೀವೇ ನೋಡಿ. ಅಯ್ಯೋ ಅಮ್ಮ ಸುಮ್ಮನಿರೆ, ಹಂಗೆ ಕೂರಲ್ಲ ಅಮ್ಮ, ಒಂದು ಫೋಟೋಗಳು ನೀಟಾಗಿ ಕೂರಲ್ಲ ಅಮ್ಮ. ಇಲ್ಲಿ ಏ ಕಳ್ಳ ಛೀ ಅಮ್ಮ ಇಲ್ಲ ನೋಡ್ಲಾ, ಅಮ್ಮನ್ ನೋಡ್ಲಾ. ಏ ಗುಂಡಿ ಪಾಪ ಅಲ್ಲಿ ಬರ್ಬಾರ್ದು ಅದು. ಆ್ಯಂಡ್ ಇದು ನಮ್ಮನೆಯ ಕಂಪ್ಲೀಟ್ ಹೆಂಗೆ ಪೂಜೆ ಮಾಡಿದ್ವಿ ಅಂತ ತುಳಸಿ ಕಟ್ಟೆ, ಅದ್ರ ಜೊತೆಗೆ ಇವತ್ತು ತೋರಣ ಎಲ್ಲ ಕಟ್ಟಿದ್ರು ನನ್ನ ಹಸ್ಬೆಂಡ್. ನನಗೆ ಹಬ್ಬಗಳಂದರೆ ಈ ಥರ ತೋರಣ ದುಡ್ಡಾದರೂ ಪರವಾಗಿಲ್ಲ, ಮಾವಿನ ಎಲೆ, ಬೇವಿನ ಎಲೆ ಅದನ್ನೆಲ್ಲ ತಂದು ನಾವು ತೋರಣ ಎಲ್ಲ ಕಟ್ಟಿ ಆ್ಯಂಡ್ ಅದಾದಮೇಲೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಮಧ್ಯಾಹ್ನ ನನ್ನ ಹಸ್ಬೆಂಡ್ ಹೋದ್ಮೇಲೆ ನಾನು ನನ್ನ ಮಗಳು ಆರಾಮಾಗಿ ನಿದ್ದೆ ಮಾಡಿ ಎದ್ದು ಒಂದು ಸ್ವಲ್ಪ ಹೊತ್ತು ಹಾಗೆ ಹಿಂಗೆ ಅಂದ್ಕೊಂಡು ನನ್ನ ಹಸ್ಬೆಂಡ್ ಅವ್ರ ಅಕ್ಕಂದು ಬರ್ತಡೇ ಕೂಡ ಇತ್ತು, ಅಲ್ಲಿ ಕೂಡ ಹೋಗಿ ಬಂದಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ರೈಸಿಗೆ ಇಟ್ಕೊಂಡು ಬೋಂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಮಾಡ್ಕೋತಾ ಇದ್ದೆ. ಅಡುಗೆ ಮಾಡಿರೋ ಅಂಥ ವೀಡಿಯೋನೆಲ್ಲ ನಾನು ಏನು ಫುಲ್ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ, ಯಾಕೆಂದರೆ ನಾರ್ಮಲಾಗಿ ಅಡುಗೆ ಮಾಡಿದ್ದೆ, ತುಂಬ ವೆರೈಟಿ ಅನ್ನೋದೇನಿಲ್ಲ, ಒಂದು ಸ್ವಲ್ಪ ಓಕೆ. ಬಟ್ ಮೇನ್ ಥಿಂಗು ಹೋಳಿಗೆನೇ ನಾನು ಮನೇಲಿ ಮಾಡಲಿಲ್ಲ. ಹೋಳಿಗೆ ಮಾಡಲಿಲ್ಲ ಅಂದರೆ ಮನೇಲಿ ಹಬ್ಬ ಮಾಡ್ದಂಗೆ ಅನಿಸಲ್ಲ. ಇವತ್ತು ನಮ್ಮ ಮನೇಲಿ ಏನೇನು ಹಬ್ಬದ ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ.
ಸೊ ನೆಂಚ್ಕೊಳಕ್ಕೆ ಅಂತ ಬಜ್ಜಿ, ಇದು ಸ್ವಲ್ಪ ಕರ್ಕಲಾಗೋಯ್ತು, ಪರವಾಗಿಲ್ಲ. ಆ್ಯಂಡ್ ಒಂದು ಸ್ವಲ್ಪ ಶಣ್ಗೆ ಕರೆದಿದ್ದೀನಿ. ಅದ್ರ ಜೊತೆಗೆ ಹೋಳ್ಗೆ, ಇದು ಹೋಳ್ಗೆ ಹೊರಗೆ ತರಿಸಿದ್ದು, ನಾನು ಮಾಡಿಲ್ಲ. ಇದ್ರ ಜೊತೆಗೆ ಸ್ವಲ್ಪ ರೈಸ್, ಅದ್ರ ಜೊತೆಗೆ ಹೆಸರು ಕಾಳು ಮೊಳಕೆ ಕಟ್ಟಿರೋಂಥದ್ದು ಕೋಸಂಬರಿ ಥರ ಮಾಡಿದ್ದೀನಿ. ಇಲ್ಲಿ ಸಾಂಬಾರು ದಾಲ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಬೀನ್ಸ್ ಪಲ್ಯ, ಜೊತೆಗೆ ಕಡಲೆಕಾಳು ಪಲ್ಯ. ಸೊ ಇದಿಷ್ಟು ನಮ್ಮ ಮನೆಯ ಯುಗಾದಿ ಹಬ್ಬದ ಅಡುಗೆಗಳು. ಸೊ ಇದನ್ನ ಮಾಡೋದಕ್ಕೆ ನನಗೆ ಅಪ್ರಾಕ್ಸಿಮೇಟ್ಲಿ 1 hour ಸಾಕಾಯಿತು, ಯಾಕೆಂದರೆ ಜಾಸ್ತಿ ಹೆಚ್ಕೊಡೋ ಥರದ್ದು ಏನೂ ಇರಲಿಲ್ಲ. ಸೊ ಈಸಿಯಾಗಿ ಬೇಗ ಸಿಂಪಲ್ ಆಗಿ ಒಂದು ಅಡುಗೆನ, ಹಬ್ಬದ ಅಡುಗೆನ ರೆಡಿ ಮಾಡಿದ್ವಿ. ಸೊ ಇವಾಗ ಟೇಸ್ಟ್ ಮಾಡೋಣ. ತುಂಬ ಲೇಟ್ ಆಯಿತು, 10:15 ಆಯಿತು. ಸೊ ನಮ್ಮ ಗುಂಡಿಯಲ್ಲಿ ಟೇಸ್ಟ್ ನೋಡ್ತಾ ಇದ್ದಾರೆ ಆಲ್ರೆಡಿ. ಶಣ್ಗೆದ ಸಣ್ಲಿಗೆದು ಹಾಯ್ ಮೇಡಮ್. ಇನ್ನೇನು ಅವರಿಗೂ ನಿದ್ದೆ ಬರೋ ಟೈಮ್ ಇವಾಗ. ಸೊ ನಾವು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು, ಇನ್ನು ಪಾತ್ರೆ ಎಲ್ಲ ಇದಾವೆ ಇಲ್ಲಿ ನೋಡಿ, ಇದೆಲ್ಲ ತೊಳಿಬೇಕು. ಇದನ್ನೆಲ್ಲದನ್ನು ಎಲ್ಲ ಬೀಳತ್ತೆ ಇವಾಗ. ಇದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಮಲ್ಗೋಷ್ಟೊತ್ತಿಗೆ ಒಂದು 11:30 ಗಂಟೆನೇ ಆಗುತ್ತೆ. ಸೊ ಪಟ ತಟ್ಟೆ ತಗೊಳ್ಳೋಣ, ಬಡ್ಸ್ಕೊಂಡ್ಬಿಡ್ತೀನಿ, ಆಮೇಲೆ ಸಿಗ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಯುಗಾದಿ ಹಬ್ಬದ ವ್ಲಾಗ್. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.